ಗುದ್ದಾಟ, ರಂಪಾಟ, ಬಡಿದಾಟದ ನಂತರ ಫುಟ್ಪಾತ್ ಕ್ಲೀನ್. ಯಾವುದೇ ಕಿರಿಕಿರಿ ಇಲ್ಲದೆ ನಿಶ್ಚಿಂತೆಯಿಂದ ಪಾದಚಾರಿಗಳ ವಾಕಿಂಗ್. ಘಟನೆ ನಂತರ ಕೆಲ ಬೇಡಿಕೆ ಇಟ್ಟ ಜಿಬಿಎ ನೌಕರರ ಕ್ಷೇಮಾಭಿವೃದ್ಧಿ ಗ್ರೂಪ್. ಕುಂಬಳಗೋಡು ವೃದ್ಧೆ ಜಯಮ್ಮ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದ ಪಕ್ಕದ ಮನೆಯವರಿಂದಲೇ ಮರ್ಡರ್. ಪೊಲೀಸರ ತನಿಖೆಯಿಂದ ಹೊರಬಿತ್ತು ಹಂತಕನ ಒಂದೊಂದು ಇಂಟ್ರೆಸ್ಟಿಂಗ್ ಕಹಾನಿ. ನಿತ್ಯ ಸಾವಿರಾರು ಜನ ಓಡಾಡೋ ಜಾಗದಲ್ಲೇ ಇದೆ ಆತಂಕ. ಫುಟ್ಪಾತ್ ಸ್ಲ್ಯಾಬ್ ತೆಗೆದು 18 ದಿನವಾದರೂ ಇನ್ನೂ ಮುಚ್ಚಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ, ಶಾಲಾ ಕಾಲೇಜು ಮಕ್ಕಳು ಜೀವ ಭಯದಲ್ಲೇ ಓಡಾಟ. ರೈತರಿಗೆ ಬೆಳೆ ನಷ್ಟದ ಭೀತಿ, ಗ್ರಾಹಕರಿಗೆ ಬೆಲೆ ಏರಿಕೆ ಫಜೀತಿ. ಮಳೆ ಇಲ್ಲದೆ ದಿನೇ ದಿನಸಿ ವಸ್ತುಗಳ ಬೆಲೆಯೂ ದುಬಾರಿ. ಅಕ್ಕಿ, ಸಕ್ಕರೆ, ಬೇಳೆ ಸೇರಿ ಎಲ್ಲವೂ ಆಗ್ತಿವೆ ಕಾಸ್ಟ್ಲಿ. ಶಾಲೆ, ಆಸ್ಪತ್ರೆಯಲ್ಲಿ ಜಂಕ್ ಫುಡ್ ಮುಟ್ಟಂಗಿಲ್ಲ ಅಂದಿದ್ರು ಖಾದರ್. ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಹೇಳ್ತಾ ಇದ್ದಂತೆ ಕಾರ್ಯರೂಪಕ್ಕೆ ತಂದ ಮಿನಿಸ್ಟರ್. ಇಲಾಖೆಯಿಂದ ಟ್ರಾನ್ಸ್ ಫ್ಯಾಟ್ ಮುಕ್ತ ಕರ್ನಾಟಕ ಅಭಿಯಾನ. ಇದು ನ್ಯೂಸ್ ಫಸ್ಟ್ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.